ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸುಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಹಾಗೂ ಶ್ರೀಕಾಂತ್ ಮೂಲಕ ಎಲ್ಲ ಕನ್ನಡ ಆಸಕ್ತರಿಗೆ ನಮಸ್ಕಾರ. ಕನ್ನಡ ಸಾಹಿತ್ಯವನ್ನ, ಕನ್ನಡ ರಾಜವಂಶಗಳನ್ನ ನಾವು ನೋಡ್ತಾ ಇದ್ದೇವೆ. ನೃಪತುಂಗನ ಬಗ್ಗೆ ನಾವು ಮಾತನಾಡಿದ್ವಿ. ನೃಪತುಂಗನ ಹಿರಿಮೆಯನ್ನ, ಮಹಿಮೆಯನ್ನ, ಅವನ ಉದಾತ್ತತೆಯನ್ನ, ಇವುಗಳನ್ನೆಲ್ಲ ಕುರಿತು ನಾವು ನೋಡಿದೆವು ಹಿಂದಿನ. ಹಾಗೆ ನೋಡಿದರೆ ಈ ರಾಷ್ಟ್ರಕೂಟರು ಕನ್ನಡ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ಕೊಟ್ಟರು. ಬರೀ ನೃಪತುಂಗನಷ್ಟೇ ಅಲ್ಲ. ಆದರೆ ನೃಪತುಂಗನ ವಿಶೇಷ ಏನು ಅಂದ್ರೆ ಆತ ಸ್ವಯಂ ಕವಿಯೂ ಆಗಿದ್ದ ಅಂತ, ಸ್ವಯಂ ಗ್ರಂಥಕರ್ತನೂ ಆಗಿದ್ದ ಅಂತ. ನೃಪತುಂಗನ ಆಸ್ಥಾನದಲ್ಲಿ ಎಲ್ಲ ಧರ್ಮದ ವಿದ್ವಾಂಸರೂ ಇದ್ದರು. ಬರೀ ಎಲ್ಲ ಧರ್ಮದ ವಿದ್ವಾಂಸರಷ್ಟೇ ಅಲ್ಲ, ವಿದ್ವತ್ತಿನ ಹಲವಾರು ಶಾಖೆಗಳು ನೃಪತುಂಗನ ಆಸ್ಥಾನದಲ್ಲಿ. ಉದಾಹರಣೆಗೆ ವ್ಯಾಕರಣ ಅನ್ನೋಣ. ಪಾಣಿನಿಯ ವ್ಯಾಕರಣ ಬಹಳ ಪ್ರಸಿದ್ಧಿ, ಜೈನೇಂದ್ರನ ವ್ಯಾಕರಣ ಬಹಳ ಪ್ರಸಿದ್ಧಿ. ಅವೆಲ್ಲ ಪ್ರಸ್ಥಾನಗಳು ಅಂತ. ಹಾಗೆ ಪಾಣಿನಿಯ ಪ್ರಸ್ಥಾನ, ಜೈನೇಂದ್ರನ ಪ್ರಸ್ಥಾನದ ಜೊತೆಗೆ ಪ್ರಸಿದ್ಧವಾದದ್ದು ಶಾಕಟಾಯನ ಪ್ರಸ್ಥಾನ ಅಂತ. ಶಬ್ದಾನುಶಾಸನ ಅಂತಕ್ಕಂಥ ಕೃತಿಯನ್ನು ಬರೀತಾನ. ಆ ಶಾಕಟಾಯನ ಇದ್ದಿದ್ದು ನೃಪತುಂಗನ ಆಸ್ಥಾನದಲ್ಲಿ. ಅಂದ್ರೆ ಮಹಾವೈಯಾಕರಣಿ. ತನ್ನ ಗ್ರಂಥ ಅರ್ಥ ಮಾಡಿಸಲಿಕ್ಕಾಗಿ ಒಂದು ವೃತ್ತಿಯನ್ನು ಬೇರೆ ಬರೀತಾನ ಶಾಕಟಾಯನ. ತನ್ನ ಆಶ್ರಯದಾತನಾಗಿರತಕ್ಕಂಥ ಅಮೋಘ ವರ್ಷನ ನೆನಪಿಗಾಗಿ, ಆತನ ಗೌರವದಿಂದಾಗಿ ತಾನು ಬರೆದಂಥ ವೃತ್ತಿಗೆ ಅಮೋಘ ವೃತ್ತಿ ಅನ್ನತಕ್ಕಂಥ ಹೆಸರನ್ನು ನೀಡಿದ. ಹಾಗೆ ಮಹಾವೀರಾಚಾರ್ಯ ಅಂತ ಬಹಳ ದೊಡ್ಡ ಗಣಿತಶಾಸ್ತ್ರಜ್ಞ, ಗಣಿತ ಸಾರ ಸಂಗ್ರಹ ಅನ್ನತಕ್ಕಂಥ ಕೃತಿಯನ್ನು ಬರೀತಾರೆ. ಆತ ಇದ್ದಿದ್ದು ಈ ನೃಪತುಂಗನ ಆಸ್ಥಾನದಲ್ಲಿ. ಹೀಗಾಗಿ ನೃಪತುಂಗನ ಆಸ್ಥಾನದಲ್ಲಿ ಎಲ್ಲ ಧರ್ಮಗಳವರಿಗೂ, ಎಲ್ಲ ವಿದ್ಯಾ ಶಾಖೆಗಳವರಿಗೂ ಆಶ್ರಯವಿತ್ತು. ಆತ ಪೋಷಣೆಯನ್ನು ಕೊಡ್ತಾ ಇದ್ದ. ಈ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನೃಪತುಂಗನನ್ನ ಕನ್ನಡಿಗರು ನೆನಪಿನಲ್ಲಿ ಇಟ್ಟುಕೊಂಡಿರಲೇಬೇಕಾದ್ದಕ್ಕೆ ಕಾರಣ ಕವಿರಾಜ ಮಾರ್ಗ. ಬಹಳಷ್ಟು ವರ್ಷಗಳು ಈ ಕವಿರಾಜ ಮಾರ್ಗ ನೃಪತುಂಗನಿಂದಲೇ ವಿರಚಿಸಲ್ಪಟ್ಟಿದ್ದು ಅಂತ ನಂಬಿಕೊಂಡಿದ್ದೆವು. ಹಾಗೆ ಹಾಗೆ ಹೇಳಲಿಕ್ಕೆ ವಿದ್ವಾಂಸರೇ ನಮಗೆಲ್ಲ ಹೇಳಿದ್ರು ಪ್ರಾರಂಭದಲ್ಲಿ. ನೃಪತುಂಗನ ಕವಿರಾಜ ಮಾರ್ಗ ನಾವು ಮಾಧ್ಯಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗೆಲ್ಲ ಹಾಗೆ ಓದ್ತಾ ಇದ್ವಿ. ಆನಂತರ ವಿದ್ವಾಂಸರುಗಳು ಇಲ್ಲ, ಅದು ನೃಪತುಂಗ ಬರೆದಿದ್ದು ಅಲ್ಲ, ನೃಪತುಂಗನ ಆಸ್ಥಾನದಲ್ಲಿದ್ದ ಮತ್ತೊಬ್ಬ ಕವಿ ಬರೆದಿದ್ದು. ಅದಕ್ಕೆ ನೃಪತುಂಗನ ಬೆಂಬಲ ಇತ್ತು, ಆತನ ಆಶ್ರಯ ಇತ್ತು. ಆತ ಬಹುಶಃ ಧನ ಸಹಾಯ ಮಾಡಿರಬೇಕು, ಬೆಂಬಲ ಕೊಟ್ಟಿರಬೇಕು, ಮಾರ್ಗದರ್ಶನವೂ ಮಾಡಿರಬೇಕು. ಅದರೊಳಗೆ ಇರತಕ್ಕಂಥ ಪದ್ಯಗಳು ನೃಪತುಂಗನೇ ಸೃಷ್ಟಿ ಮಾಡಿರಬಹುದಾದಂಥ ಪದ್ಯಗಳಾಗಿರಬಹುದು ಇತ್ಯಾದಿ ಎಲ್ಲ ಹೇಳಿತು. ಅದು ನೃಪತುಂಗನೇ ಬರೆದಿರತಕ್ಕಂಥದ್ದಲ್ಲ ಅನ್ನಲಿಕ್ಕೆ ಪ್ರಧಾನವಾದ ಒಂದೆರಡು ಕಾರಣಗಳನ್ನು ಕೊಟ್ಟರು.
ಕವಿರಾಜ ಮಾರ್ಗದಲ್ಲಿ ನೃಪತುಂಗನನ್ನ ಯದ್ವಾ ತದ್ವಾ ಹೊಗಳಿಬಿಟ್ಟಿದ್ದಾರೆ. ಹಲವಾರು ಪದ್ಯಗಳಲ್ಲಿ ನೃಪತುಂಗನ ಶೌರ್ಯ, ನೃಪತುಂಗನ ಮನಸ್ಥಿತಿ, ನೃಪತುಂಗನ ಪರಾಕ್ರಮ, ನೃಪತುಂಗನ ಆಡಳಿತ ಇವುಗಳನ್ನೆಲ್ಲ ಕುರಿತು ಅತ್ಯಂತ ವಿಶಾಲವಾದ ಅನೇಕಾನೇಕ ಪ್ರಶಂಸಾ ಪದ್ಯಗಳು ಇವೆ. ಕವಿರಾಜ ಮಾರ್ಗ ನೃಪತುಂಗನೇ ಬರೆದಿದ್ದರೆ ಈ ರೀತಿ ತನ್ನನ್ನು ತಾನು ಹೊಗಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಇಲ್ಲ, ಅದು 3 ಪರಿಚ್ಛೇದ ಇದೆ. ಎರಡನೇದು ಶಬ್ದಾಲಂಕಾರ, ಮೂರನೇದು ಅರ್ಥಾಲಂಕಾರದ್ದು, ಮೊದಲನೇ ಪರಿಚ್ಛೇದ ಕನ್ನಡ ಇತಿಹಾಸ, ಕನ್ನಡ ಸಾಹಿತ್ಯ ಇವುಗಳಿಗೆ ಸಂಬಂಧಪಟ್ಟಿದೆ. ಈ ಪ್ರತಿಯೊಂದು ಪರಿಚ್ಛೇದದ ಕೊನೆಯಲ್ಲಿಯೂ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಅಂತ ಇದೆ. ಅಕಸ್ಮಾತ್ ನೃಪತುಂಗನೇ ಬರೆದಿದ್ದರೆ ನೃಪತುಂಗ ವಿರಚಿತ ಅಂತ ಇರಬೇಕಾಯಿತು. ನೃಪತುಂಗ ದೇವಾನುಮತಮಪ್ಪ ಅಂತ ಇರ್ತಿರ್ಲಿಲ್ಲ. ಅವನು ಅನುಮೋದಿಸಿರ್ತಕ್ಕಂಥ, ಅವನು ಬೆಂಬಲಿಸಿರ್ತಕ್ಕಂಥ, ಅವನು ಸಹಾಯ ಮಾಡಿರತಕ್ಕಂಥ, ಅವನು ಅನುಮತಿ ಕೊಟ್ಟಿರತಕ್ಕಂಥ, ಆಯ್ತಾ ನೀನು ಬರೆದಿರೋ ಸರಿಯಾಗಿದೆ ಅಂತ ಮಾನ್ಯ ಮಾಡಿರಬಹುದಾದಂತಹ ಹಿನ್ನೆಲೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಅಂತ ಬರೆದಿದ್ದಾರೆ. ಇದೆಲ್ಲ ಏನ್ ಹೇಳುತ್ತೆ ಅಂದ್ರೆ, ನೃಪತುಂಗ ಆ ಕವಿರಾಜ ಮಾರ್ಗದ ಸೃಷ್ಟಿಯಲ್ಲಿ ಮಹಾ ಸಹಾಯ ಮಾಡಿರಬೇಕು, ಬೆಂಬಲ ಕೊಟ್ಟಿದ್ದಾನೆ, ಅಥವಾ ಮಾರ್ಗದರ್ಶನ ಮಾಡಿದ್ದಾನೆ. ಆ ಕೃತಿಯ ವಿರಚನೆಯಲ್ಲಿ ಏನಾದರೂ ಸಂದೇಹ ಬಂದರೆ ಅದನ್ನೆಲ್ಲ ನಿವಾರಣೆ ಮಾಡಿದ್ದಾನೆ. ಹೀಗೀಗ ಬರಿ ಅಂತ ಹೇಳಿದ್ದಿರಬಹುದು. ಇದೆಲ್ಲ ನೃಪತುಂಗ ಅನುಮತಮಪ್ಪ ಅನ್ನುವುದರೊಳಗೆ ಅಡಕವಾಗಿದೆ. ಆದರೆ ಅದನ್ನು ನೃಪತುಂಗನೇ ಬರೆದಿದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಯ್ತಪ್ಪ, ಹಾಗಾದರೆ ಯಾರು ಬರೆದಿದ್ದಾರೆ? ಅದು ಬಲವಾದ ಊಹೆಗಳ ಮೇಲೆ ನಿಂತಿರತಕ್ಕಂಥದ್ದು. 1ನೇ ಪರಿಚ್ಛೇದದಲ್ಲಿಯೇನೆ ಶ್ರೀ ವಿಜಯ ಪ್ರಕಾರ ಅಂತ ಬರುತ್ತೆ. ಶ್ರೀ ವಿಜಯ ಅನ್ನತಕ್ಕಂಥವನು ನೃಪತುಂಗನ ಆಸ್ಥಾನದಲ್ಲಿ ಇದ್ದಂಥ ಒಬ್ಬ ಮಹಾನ್ ಕವಿ. ಆ ಶ್ರೀ ವಿಜಯ ಬರೆದಿರಬಹುದು. ಇದನ್ನು ಬೆಂಬಲಿಸಲಿಕ್ಕೆ ದುರ್ಗಸಿಂಹ ತನ್ನ ಕೃತಿಯಲ್ಲಿ ಶ್ರೀ ವಿಜಯ ಕವಿಮಾರ್ಗ ಅಂತ ಹೇಳಿಬಿಟ್ಟಿದ್ದಾನೆ. ದುರ್ಗಸಿಂಹ ಬಹಳ ಕೊಂಡಾಡಿದ್ದಾನೆ ಈ ಶ್ರೀ ವಿಜಯನ್. ಅಷ್ಟೇ ಅಲ್ಲ, ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿಯೂ ಶ್ರೀ ವಿಜಯನ ಪ್ರಸ್ತಾವ ಉಂಟು. ಹೀಗಾಗಿ ನೃಪತುಂಗನ ಆಸ್ಥಾನದಲ್ಲಿ ಇರತಕ್ಕಂತಹ ಶ್ರೀ ವಿಜಯ ಆ ಕೃತಿಯನ್ನ ಬರೆದಿರಬಹುದು. ಹಾಗೆ ಬರೆದು ನೃಪತುಂಗನಿಗೆ ಅರ್ಪಣೆ ಮಾಡಿರಬಹುದು ಅನ್ನತಕ್ಕಂಥದ್ದು ವಿದ್ವಾಂಸರ ಅಭಿಮತ. ಅದು ಹೇಗೆ ಇರಲಿ, ನಾನು ಗಮನಿಸತಕ್ಕದ್ದು ನೃಪತುಂಗನ ಆಸ್ಥಾನದಿಂದ ಆ ಕೃತಿ ಬಂದಿದೆ. ನೃಪತುಂಗ ಬರೆದಿದ್ದಾನೋ ಶ್ರೀ ವಿಜಯ ಬರೆದಿದ್ದಾನೋ ಅದು ಬಿಡೋಣ, ಅದನ್ನು ವಿದ್ವಾಂಸರಿಗೆ ಬಿಡೋಣ, ಅವರು ತೀರ್ಮಾನ ಮಾಡಲಿ. ಆದರೆ ಆ ಕೃತಿಯೊಂದು ಹೊರಗೆ ಬರಲಿಕ್ಕೆ ನೃಪತುಂಗನೇ ಪ್ರಧಾನವಾದ ಕಾರಣನಾಗಿದ್ದಾನೆ. ಇವತ್ತಿನ ದಿವಸ ನಾವು ಕಾಳಿದಾಸನನ್ನು ನೆನಪಿಸಿಕೊಳ್ತಾ ಇದ್ದೇವೆ ಅಂದರೆ ಭೋಜರಾಜನನ್ನ ನೆನಪಿಸಿಕೊಳ್ತೀವಿ. ಭೋಜರಾಜನ ಬೆಂಬಲ ಕೊಟ್ಟು ಅಕ್ಷರ ಲಕ್ಷ ವರಹ ಅಂತೆಲ್ಲ ಪ್ರಸಿದ್ಧವಾಗಿದೆ ಸಂಸ್ಕೃತದಲ್ಲಿ. ಕಾಳಿದಾಸನಿಗೆ ಅಷ್ಟೊಂದು ಬಹುಮಾನಗಳನ್ನು ಕೊಟ್ಟು ಬೆಂಬಲ ಕೊಟ್ಟು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಳದೆ ಇದ್ರೆ ಕಾಳಿದಾಸನ ಕೃತಿ ಹೇಗೆ ಬರ್ತಿತ್ತೋ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಈ ಒಂದು ಕೃತಿ ಕವಿರಾಜ ಮಾರ್ಗ ನಮ್ಮ ತನಕ ಅದು ಬಂದಿದೆ ಅಂದರೆ, 1000 ವರ್ಷಗಳನ್ನು ದಾಟಿ ಬಂದಿದೆ ಅಂದರೆ ಅದರೊಳಗೆ ಸತ್ವ ಇದೆ. ಸತ್ವ ಇರೋದ್ರಿಂದಲೇ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಅದರ ಸೃಷ್ಟಿಯಲ್ಲಿ ನೃಪತುಂಗನ ಕಾಣಿಕೆ ಸಾಕಷ್ಟು ಇದೆ. ಆದ್ದರಿಂದ ನಾವು ನೃಪತುಂಗನನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಕಸ್ಮಾತ್ ನಾವು ನೃಪತುಂಗನ ಕವಿರಾಜ ಮಾರ್ಗ ಅಂದರೆ ಅದೇನು ತಪ್ಪಾಗೋದಿಲ್ಲವೇನೋ ಅಂತ ನನಗನ್ನಿಸುತ್ತೆ. ಹೀಗೆ ಅಂದುಕೊಳ್ಳಿಕ್ಕೆ ಕಾರಣ ಇನ್ನೂ ಒಂದಿದೆ. ಆತ ಮಹಾಕವಿ. ಆತ ಪ್ರಶ್ನೋತ್ತರ ರತ್ನ ಮಾಲಿಕಾ ಅನ್ನತಕ್ಕಂಥ ಒಂದು ಸಂಸ್ಕೃತ ಕೃತಿಯನ್ನು ಬರೆದಿದ್ದಾನೆ. ಅದನ್ನ
ವಾಮನ ಬರೆದಿರಬಹುದು ಅಂತಲೋ, ವಾಮನ ಅಲ್ಲ, ಅದನ್ನ ವಿಮಲ ಅನ್ನುವವನು ಬರೆದಿರಬಹುದು ಅಂತಲೋ, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬರೆದಿರಬಹುದು ಅಂತಲೋ ಒಂದಷ್ಟು ಜನ ಊಹೆ ಮಾಡಿದ್ದರು ಮೊದಲು. ಕೊನೆಗೆ ಅದೆಲ್ಲ ನಿರ್ವಿವಾದವಾಗಿ ಈಗ ಅದನ್ನು ನೃಪತುಂಗನೇ ಬರೆದಿದ್ದಾನೆ ಅಂತ ತೀರ್ಮಾನ ಆಗಿದೆ. ಹೀಗಾಗಿ ಮೂಲಭೂತವಾಗಿಯೇ ನೃಪತುಂಗ ಒಬ್ಬ ಮಹಾನ್ ಕವಿ. ಪ್ರಶ್ನೋತ್ತರ ರತ್ನಮಾಲಿಕಾ ಅನ್ನತಕ್ಕಂಥದ್ದು ಬಹಳ ಸುಂದರವಾಗಿರತಕ್ಕಂಥ ವೈರಾಗ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕೃತಿ. ಅದು ಕಾರಣ ಅದನ್ನು ಬರೆದಲ್ಲಿ ಇದನ್ನು ಬರೆದಿರಬಹುದು ಅಂತ ಅಂದುಕೊಳ್ಳಲಿಕ್ಕೆ ಕಾರಣ ಇದೆ. ಇರಲಿ, ಅದನ್ನ ಕೊನೆಯ ನಿರ್ಣಯ ಏನು ಅಂತ ಗೊತ್ತಿಲ್ಲ ನನಗೆ. ಅಂತೂ ಈಗ್ಗೆ ಅದು ಶ್ರೀವಿಜಯ ಬರೆದಿದ್ದಾನೆ ಅಂತ. ಇಷ್ಟೆಲ್ಲ ನಾನು ಏನೇ ಮಾತಾಡಿದ್ರು ಈಗ ಬರೀ ಕವಿರಾಜ ಮಾರ್ಗವನ್ನಷ್ಟೇ ನೋಡಿದರೆ ಅದು ಬಹಳ ವಿಶೇಷವಾಗಿರತಕ್ಕಂಥ ಕನ್ನಡದ ಆದ್ಯ ಗ್ರಂಥ. ಬಹಳ ಕಾರಣಗಳಿದೆ. ನಾವೊಂದು 2-3 ಕಾರಣಗಳನ್ನು ನೋಡಬೇಕು ಅಂದ್ರೆ, ಆ ಕೃತಿಯಲ್ಲಿ ಆ ಕಾಲಕ್ಕಿನ್ನ ಅಂದರೆ ನೃಪತುಂಗನ ಕಾಲಕ್ಕಿನ್ನ ಹಿಂದೆ ಇರಬಹುದಾದಂತಹ ಗದ್ಯ ಕವಿಗಳು ಯಾರ್ಯಾರು, ಪದ್ಯ ಕವಿಗಳು ಯಾರ್ಯಾರು ಅನ್ನತಕ್ಕಂಥದ್ದೆಲ್ಲ ನಮಗೆ ಗೊತ್ತಾಗುತ್ತೆ. ಆದರೆ ಆಗಲೇ ಹೇಳಿದಾಗೆ ದುರದೃಷ್ಟವಶಾತ್ ಆ ಮಹಾನ್ ಕವಿಗಳ ಕಾವ್ಯಗಳು ಯಾವುದೂ ನಮಗೆ ಸಿಗ್ತಾ ಇಲ್ಲ. ಆದರೆ ನೃಪತುಂಗ ಇಂಥ ಒಂದು ಕಾವ್ಯ ಬರೆದಿದ್ದಾನೆ ಅಂದರೆ, ಕಾವ್ಯ ಅಲ್ಲಾದ್ರೂ ಗ್ರಂಥ ಬರೆದಿದ್ದಾನೆ ಅಂದರೆ, ಅಂಥ ಒಂದು ಗ್ರಂಥ ಯಾವುದದು? ಕವಿ ರಾಜಮಾರ್ಗ, ಕವಿರಾಜ ಮಾರ್ಗ. ಅಂದರೆ ಕವಿಗಳಿಗೆ ರಾಜಮಾರ್ಗ, ಯಾವ ರೀತಿಯಲ್ಲಿ ತಮ್ಮ ಕಾವ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನುವುದಕ್ಕೆ ಇರತಕ್ಕಂಥ ಸಲಹೆಗಳಲ್ಲೆಲ್ಲ ಅಲ್ಲಿ ಅದನ್ನ ಬರಿಬೇಕಾಯಿದ್ರೆ ಹಿಂದೆ ಸಾಕಷ್ಟು ಕಾವ್ಯಗಳ ಸೃಷ್ಟಿ ಆಗಿರಬಹುದು ಅನ್ನೋದಕ್ಕೆ ನೃಪತುಂಗನೇ ಹೆಸರುಗಳನ್ನು ಹೇಳ್ಬಿಟ್ಟಿದ್ದಾನೆ. ಇಂಥವರೆಲ್ಲ ಪದ್ಯ ಕಾವ್ಯಗಳನ್ನು ಬರೆದಿದ್ದಾರೆ, ಗದ್ಯ ಕಾವ್ಯಗಳನ್ನು ಬರೆದಿದ್ದಾರೆ ಅಂತ ನೃಪತುಂಗ ನೆನಪಿಸಿಕೊಂಡಿದ್ದಾನೆ. ಹೀಗಾಗಿ ಕವಿರಾಜ ಮಾರ್ಗದಲ್ಲಿ ಈ ಎಲ್ಲ ದಾಖಲಾತಿ ಇದೆ. ಚತ್ತಾಣ, ಬೆದಂಡೆ ಎನ್ನತಕ್ಕಂಥ ಕಾವ್ಯ ಪ್ರಾಕಾರಗಳನ್ನು ಕುರಿತು ಅದರೊಳಗೆ ದಾಖಲೆ ಇದೆ. ಅಂಶ ಸಂಧಿ, ಅಂಶ ಸಮಾಸ, ಅಂಶ ಛಂದಸ್ಸು. ಈ ಅಂಶ ಛಂದಸ್ಸಿನಲ್ಲಿ ಪಿರಿಯಕ್ಕರ, ಏಳೆ, ಛಂದೋತಂಸ, ಮದನ ಇಂಥದ್ದೆಲ್ಲ ಕವಿರಾಜ ಮಾರ್ಗದಲ್ಲಿ ದಾಖಲಾಗಿದೆ. ಇದಿಷ್ಟೇ ಅಲ್ಲದೆ ಮೊದಲನೇ ಪರಿಚ್ಛೇದದಲ್ಲಿ ಐತಿಹಾಸಿಕವಾಗಿರತಕ್ಕಂಥ ದಾಖಲೆಗಳನ್ನೆಲ್ಲ ನೃಪತುಂಗ ಹೇಳಿಬಿಟ್ಟಿದ್ದಾನೆ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್. ನೋಡಿ, ಅದಷ್ಟೇ ಸಾಕು, ಮುಂದಿನ ಭಾಗ ವಿಶೇಷ ಇಲ್ಲ. ಕಾವೇರಿಯಿಂದಂ ಆ ಗೋದಾವರಿ ವರಮಿರ್ದ ನಾಡು ಅದು ಕನ್ನಡ. ನೃಪತುಂಗನ ಕಾಲದಲ್ಲಿ ಕನ್ನಡ ರಾಜ್ಯ ಅನ್ನುವುದು ಎಷ್ಟು ವಿಸ್ತಾರವಾಗಿತ್ತು ಅಂತಂತ ಹೇಳಿದ್ರೆ, ಕಾವೇರಿ ಈಗ ತಮಿಳುನಾಡಿನ ಮಧ್ಯದಲ್ಲಿ ಹರಿತಾ ಇರತಕ್ಕಂಥ ಕಾವೇರಿ, ಅಲ್ಲಿಂದ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹರಿತಾ ಇರತಕ್ಕಂಥ ಗೋದಾವರಿ, ಅಲ್ಲಿಯ ತನಕ ಈತನ ರಾಜ್ಯ ವಿಸ್ತಾರವಾಗಿತ್ತು. ಮತ್ತು ನಮ್ಮ ಕರ್ನಾಟಕದ ಹೆಸರೇನೇ ಇತ್ತು ಅವಾಗ ಅಂದ್ರೆ ಅದರ ಹೆಸರೇ ಕನ್ನಡ ಅಂತ, ಕನ್ನಡ ನಾಡು ಅಂತ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡು ಅದು ಕನ್ನಡ. ಹೀಗಾಗಿ ನಮ್ಮ ಕನ್ನಡ ನಾಡು ಅಂದು ಅಷ್ಟು ವಿಸ್ತಾರವಾಗಿತ್ತು. ಪದನ್ನರಿದು ನುಡಿಯಲ್, ನುಡಿದುದನ್ನು ಅರಿದಾರೆಯಲು ಮಾತ್ಪರಾವರ್ಗಳ್. ನಿಜದಿಂ ಚದುರರ್ರಿ, ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ನಮ್ಮ ಕನ್ನಡಿಗರು ಹೇಗಯ್ಯ ಇದ್ರು ಅಂದ್ರೆ, ಪದನ್ನರಿದು ನುಡಿಯಲ್, ವಿದ್ವಾಂಸರಿದ್ದಿರ್ರಿ, ಅವರಿಗೆ ಪದ ಅಂದ್ರೆ ವ್ಯಾಕರಣ ಅಂತ ಅದವರೆಲ್ಲ ಬಹಳ ಚೆನ್ನಾಗಿ ಗೊತ್ತಿತ್ತು. ನುಡಿದುದನ್ನರಿದಾರೆಯಲು ಮರ್ಪರಾನಾಡವರ್ಗಳ, ಜನಪದರು, ಆ ಕನ್ನಡಿಗರು ಶಾಸ್ತ್ರೋಕ್ತವಾಗಿರತಕ್ಕಂಥದ್ದನ್ನು ಹೇಳಿದ್ರೆ ಅರ್ಥ ಮಾಡಿಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಜನಸಾಮಾನ್ಯರು ಚತುರರ್, ಬಹಳ ಬುದ್ಧಿವಂತರು. ನಿಜದಿಂ ಕುರಿತು ಓದದೆಯುಂ, ವಾಸ್ತವ ನಿಜವಾದ ಶಾಸ್ತ್ರಗಳನ್ನೋ ಕಾವ್ಯಗಳನ್ನೋ ಇವುಗಳನ್ನು ಓದದೇ ಇದ್ದರೂನೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಕಾವ್ಯವನ್ನು ಸೃಷ್ಟಿ ಮಾಡಿಬಿಡ್ತಾ ಇದ್ರು. ಅಂಥ ಧೀವಂತರು ಕನ್ನಡಿಗರು ಅನ್ನತಕ್ಕಂಥದ್ದನ್ನೆಲ್ಲ ನೃಪತುಂಗ ದಾಖಲು ಮಾಡ್ತಾರೆ. ಇಂಥ ಮಹಾ ವಿಶೇಷವಾಗಿರತಕ್ಕಂಥ ಕವಿರಾಜ ಮಾರ್ಗ
ಅದನ್ನು ಕನ್ನಡಿಗರು ಎಂದೆಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಕನ್ನಡದ ಪ್ರಪ್ರಥಮ ಕೃತಿ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಸಮಾಜದಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉಪನಯನದ ಸಂಸ್ಕಾರ ಮತ್ತು ತಂದೆ ತಾಯಿಗಳ ಕೊನೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅಧಿಕಾರ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ.